ನನಗೆ ಮೇಡಮ್ 4 ಅವರ್ ನಿದ್ದೆ ಮಾಡಲ್ಲ ಮೇಡಮ್ ಕೆಲವರು ಹುಡುಗರು ಟಾಪರ್ಸ್ ಹೆಂಗೆ ಗೊತ್ತಾ ನಿದ್ದೆ ಮಾಡೋದು, ಹಾಸಿಗೆ ಮೇಲೆ ಮಲಗಿದ್ರೆ ನಾನು ಆಲ್ ಇಂಡಿಯಾ ಟಾಪ್ ಮಾಡೋಕ್ಕಾಗಲ್ಲ, ಜಾಸ್ತಿ ಹೊತ್ತು ನಿದ್ದೆ ಮಾಡ್ತೀನಿ ಅಂತ ಕುತ್ಕೊಂಡು ಹಿಂಗೆ ಹೊರ್ಕೊಂಡು ನಿದ್ದೆ ಮಾಡಿದ್ದು ಬರ್ತಾರೆ. ದಿಸ್ ಇಸ್ ಅ ಫ್ಯಾಕ್ಟ್ ಆಸ್ ಎ ಕೋಚಿಂಗ್ ಸೆಂಟರ್ ಟೀಚರ್ ಐ ಆಮ್ ಟೆಲ್ಲಿಂಗ್. ಆ ಮಕ್ಕಳು ಆ ಪೇರೆಂಟ್ಸ್ ಆತಂಕಕ್ಕೆ ಯಾರು ಜವಾಬ್ದಾರಿ? ನೆಟ್ಟಿಗೊಂದು ಎಕ್ಸಾಮ್ ನಡೆಸೋ ಯೋಗ್ಯತೆ ಇಲ್ಲ ಅಂದರೆ ವ್ಯವಸ್ಥೆ ಏನಕ್ಕೆ ಮೇಡಮ್? ವಾಟ್ ಈಸ್ ದಿಸ್ ಆಲ್? ಈ ವ್ಯವಸ್ಥೆ ನಿಮ್ಗೆ ಇನ್ನೊಂದು ಗೊತ್ತಾ ಮೇಡಮ್? ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರು ನೀಟ್ ಎಕ್ಸಾಮ್ ಮಾಡೋಕ್ಕೆ 200 ಕೋಟಿ ಖರ್ಚು ಮಾಡ್ತಾರೆ. ಅದರ ಪ್ರಾಫಿಟ್ ಎಷ್ಟು ಗೊತ್ತಾ ಮೇಡಮ್? 300 ಕೋಟಿ. ಯಾಕೆ ಅಂತ ಹೇಳ್ತೀನಿ. 22 ಲಕ್ಷನ ಮೇಡಮ್ ನೀವು ಕ್ಯಾಲ್ಕುಲೇಟ್ ಮಾಡಿ. 22.5 ಲಕ್ಷ ಇಂಟು 1,700 ರೂಪಾಯಿ ಅಪ್ಲಿಕೇಶನ್ ಫೀಸ್ ಕ್ಯಾಲ್ಕುಲೇಟ್ ಮಾಡಿ. ನಿಮಗೆ ಇಷ್ಟು ಪ್ರಾಫಿಟಬಲ್ ಆರ್ಗನೈಸೇಷನ್ ಕೈಯಲ್ಲಿ ಮತ್ತು ಎಲ್ಲ ಇವರೇ ಮಾಡಬೇಕಾಗಿಲ್ಲ. ಸ್ಟೇಟ್ ಪೊಲೀಸಿಗೆ ಫೋನ್ ಮಾಡಿದ್ರೆ ಮೇಡಮ್ ಚೈನಾದಲ್ಲಿ ಒಂದು ಎಕ್ಸಾಮ್ ನಡೆಯುತ್ತೆ ಮೇಡಮ್, ಸೇಮ್ ನಮ್ಮ ಎಕ್ಸಾಮ್ ನೀಟ್ ಥರ ಮೇಡಮ್. ಯಾವ ಲೆವೆಲ್ ಸ್ಕ್ರೀನಿಂಗಲ್ಲಿ ನಡೆಸ್ತಾರೆ ಗೊತ್ತಾ? ಇವ್ರಿಗೆ ಏನಾಗಿದೆ ಮೇಡಮ್? ಏನಾಗಿದೆ? ಎಂಟೈರ್ ಒಂದು ದಿನ ಎಂಟೈರ್ ಅಡ್ಮಿನಿಸ್ಟ್ರೇಟಿವ್ ಮಿಷನರಿನ ನಿಲ್ಲಿಸ್ಬಿಟ್ಟು ಎಕ್ಸಾಮ್ ಕಡೆ ತಿರುಗಿಸ್ಬೇಕು. ಏನಾಗುತ್ತೆ ಮೇಡಮ್? ಮಕ್ಕಳ ಭವಿಷ್ಯಕ್ಕಿಂತ ಮುಖ್ಯನಾ? ಎಂಟೈರ್ ಫಾರ್ ಎಕ್ಸಾಂಪಲ್ ನೀಟ್ ಎಕ್ಸಾಮ್ ಜೂನ್ 21 ಇದೆ ಅಲ್ವಾ, ನಿಲ್ಲಿಸಿ ಎಂಟೈರ್ ಸ್ಟೇಟ್ ಮಿಷನರಿ ಆ ಪರೀಕ್ಷೆ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಎಲ್ಲ ಪೊಲೀಸ್ ಎವ್ರಿಥಿಂಗ್. ಯಾಕೆ ಮೇಡಮ್ ಲೀಕ್ ಆಗುತ್ತೆ ಪೇಪರು? ಅಂದರೆ ಬೇರೆ ಏನಾದರೂ, ನಾನು ವೆರಿ ಸಿಂಪಲ್ ಹೇಳ್ತೀನಿ. ಮೋದಿ ಅವ್ರಿಗೆ ಬಂದರೆ 5,000 ಜನ ಪೊಲೀಸವ್ರು ಸೆಕ್ಯೂರಿಟಿಗೆ ಹೋಗ್ತಾರೆ. ನಮ್ಮ 1.5 ಲಕ್ಷ ಮಕ್ಕಳಿಗೆ 500 ಜನ ಕಾವಲಿರೋಕ್ಕಾಗಲ್ವಾ?